Hello students, in the last class we have stopped with functional units of computer, right. So I told you in the last class itself I will explain each unit one by one in the next session, right. So we will see today the each unit one by one. So idana 5 marks ಗೆ ಕೇಳ್ತಾರೆ, ತಲೆ ಒಳಗೆ ಇಟ್ಕೊಳ್ಳಿ, right. Keep in mind functional units of computer with a block diagram. Explain the functional units of computer with block diagram anta 5 marks ಗೆ ಕೇಳುವಂತ question ಇದು, right. One of the question. Next, so first one was input devices, right. What is input device? Clear, right. So input device, computer needs, I already told you, computers ಗೆ ಏನಾದರೂ ಒಂದು ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ನಾವು ಕೊಡಬೇಕು ಅಂತಂದರೆ ವಿ ನೀಡ್ ಸಮ್ ಮೀಡಿಯಮ್ ಟು ಪ್ರೋಸೆಸ್ ದಟ್ ಆಪರೇಷನ್, ರೈಟ್. ಸೊ ಯಾವುದಾದ್ರೂ ಒಂದು ಮೀನ್ಸ್ ಬೇಕು ಇನ್ಪುಟ್ ಮಾಡೋಕ್ಕೆ. ಸೊ ಆ ಇನ್ಪುಟ್ ಮಾಡೋಕ್ಕೆ ಇರೋವಂಥ ಡಿವೈಸಸ್ಗಳೇ ಇನ್ಪುಟ್ ಡಿವೈಸಸ್, ರೈಟ್. ಕಂಪ್ಯೂಟರ್ ನೀಡ್ ಟು ರಿಸೀವ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಎ ಗಿವನ್ ಪ್ರಾಬ್ಲಮ್. ಸೊ ಫಾರ್ ದಟ್ ಪರ್ಪಸ್ ದ ಇನ್ಪುಟ್ ಡಿವೈಸ್ ಈಸ್ used, right. So basically it links the external world to the computer world. So human understandable language ಅಲ್ಲಿ ಅಥವಾ ಅವರಿಗೆ ಗೊತ್ತಿರುವಂಥ ಇನ್ಫಾರ್ಮೇಷನನ್ನು ಅವರಿಗೆ ಗೊತ್ತಿರುವಂಥ ರೀತಿಲಿ ಸಿಸ್ಟಮಿಗೆ ಕೊಡ್ತಾರೆ. ಸೊ ದಿಸ್ ಡಿವೈಸ್ ಕನ್ವರ್ಟ್ಸ್ ದೋಸ್ ಇನ್ಫಾರ್ಮೇಷನ್ ಇಂಟು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್, ದಟ್ ಈಸ್ ಮಷಿನ್ ಲ್ಯಾಂಗ್ವೇಜ್ ಆರ್ ವಿ ಕಾಲ್ ಇಟ್ ಆಸ್ ಬೈನರಿ ಲ್ಯಾಂಗ್ವೇಜ್. ಸೊ ಬೈನರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಆ ಲ್ಯಾಂಗ್ವೇಜಿಗೆ ಏನು ಮಾಡುತ್ತೆ, ದೀಸ್ ಯೂನಿಟ್ಸ್ ಕನ್ವರ್ಟ್ ಮಾಡುತ್ತೆ ಇನ್ಫಾರ್ಮೇಷನ್, ರೈಟ್. ಸೊ ದ ಇನ್ಪುಟ್ ಯೂನಿಟ್ ಕನ್ಸಿಸ್ಟ್ ಒನ್ ಆರ್ ಮೋರ್ ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಮಾಡೋಕ್ಕೆ ಒಂದೇ ಡಿವೈಸ್ ಅಂತಲ್ಲ, ಮೋರ್ ದ್ಯಾನ್ ಒನ್ ಡಿವೈಸನ್ನು ನಾವು ಯೂಸ್ ಮಾಡ್ಬೋದು. ನಾರ್ಮಲಿ ಒಂದು ಯಾವುದೇ ಒಂದು ಸಿಸ್ಟಮ್ ತೊಗೊಂಡ್ರು ಎರಡು ಮಿನಿಮಮ್ ಇನ್ಪುಟ್ ಡಿವೈಸ್ ಯೂಸ್ ಮಾಡೇ ಮಾಡ್ತೀವಿ. ಒನ್ ಈಸ್ ಕೀಬೋರ್ಡ್, ಅನದರ್ ಒನ್ ಈಸ್ ಮೌಸ್, ರೈಟ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್ ವಾಸ್ ಕೀಬೋರ್ಡ್ ಆ್ಯಂಡ್ ಮೌಸ್. ಸೊ ದಿಸ್ ಈಸ್ ಕೀಬೋರ್ಡ್, ಕ್ಲಿಯರ್. ಸೊ ಕೀಬೋರ್ಡ್ ಈ ಥರ ಇರುತ್ತೆ. ಸೊ this is alphabet keys and functional keys, arrow keys, some special keys are there. I will explain this while explaining keyboard in second chapter, input and output and memory devices. There I will explain the keyboard and types of keyboard, right. So next, this is mouse, right. So this is USB mouse and here this is scroll, this is left click, right click. ಸೊ ಈ ರೀತಿ ಬರುತ್ತೆ. ಸೊ ಇದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮೌಸ್ ಇದೆ, ಅದನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ಬರುತ್ತೆ, ಅವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ, ರೈಟ್. ದಿಸ್ ಈಸ್ ಮೈಕ್, ರೈಟ್. ಸೊ ಮೈಕ್ರೋಫೋನ್, ಕ್ಲಿಯರ್. ಸೊ ಇದು ಆಡಿಯೋ ಇನ್ಪುಟ್ ಮಾಡೋಕ್ಕೆ ಸಿಸ್ಟಮಿಗೆ ಯೂಸ್ ಮಾಡ್ತಾರೆ. ಸೊ ಇದು ಮೈಕ್ರೋಫೋನ್, ಇದು ಸ್ಪೀಕರ್ಸ್ ಅಷ್ಟೇ, ಇದು ಔಟ್ಪುಟ್ ಡಿವೈಸ್ ಆಗುತ್ತೆ. ದಿಸ್ ಮೈಕ್ ಈಸ್ ಇನ್ಪುಟ್ ಡಿವೈಸ್. ಇಟ್ ಈಸ್ ಯೂಸ್ಡ್ ಟು ಇನ್ಪುಟ್ ದ ವಾಯ್ಸ್ ಮೆಸೇಜ್ ಟು ದ ಸಿಸ್ಟಮ್. ಸಿಸ್ಟಮಿಗೆ ಇನ್ಪುಟ್ ಆಗುತ್ತೆ, ಅದು ವಾಯ್ಸನ್ನು ಇನ್ಪುಟ್ ಮಾಡೋದಕ್ಕೆ, ಆಡಿಯೋ ಇನ್ಪುಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಇನ್ಪುಟ್ ಡಿವೈಸ್, ರೈಟ್. ಆ್ಯಂಡ್ ದಿಸ್ ಈಸ್ ಸ್ಕ್ಯಾನರ್, ರೈಟ್, ಟು ಸ್ಕ್ಯಾನ್ ಇಮೇಜಸ್. ಸೊ ಇಲ್ಲಿ ನಿಮಗೆ ಅದಕ್ಕೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಒಂದು ಫೋಟೋನ ಇಲ್ಲಿರುವಂಥದ್ದೇ ಒಂದು ಪಿಕ್ಚರ್ನ ಹಾಕಿದ್ದಾನೆ. ಇದು ಸ್ಕ್ಯಾನರ್. ಇಲ್ಲಿ ಏನು ಡಾಕ್ಯುಮೆಂಟ್ ನಮಗೆ ಸ್ಕ್ಯಾನ್ ಆಗಬೇಕು ಅದನ್ನು ಇದರೊಳಗೆ ಇಟ್ಟು ಇದನ್ನು ಕವರ್ ಮಾಡಿ ಆಮೇಲೆ ನಾವೇನು ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು, ರೈಟ್. So next, this is webcam, right. So webcam, it is also a input device. So ನಮ್ಮ ಒಂದು ಪಿಕ್ಚರ್ನ ಸಿಸ್ಟಮ್ ಒಳಗೆ ಇನ್ಪುಟ್ ಆಗೋದಕ್ಕೆ ಯೂಸ್ ಆಗುವಂಥದ್ದೇ ವೆಬ್ಕ್ಯಾಮ್, ರೈಟ್. ಸೊ ನೆಕ್ಸ್ಟ್, ಆಫ್ಟರ್ ದಟ್ CPU, right, central processing unit. This is the second part of the system, right. So it is the main part of the computer system, like heart of the computer or ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ತೀವಿ, ರೈಟ್. ಸೊ ಈಗ ಯಾವುದೇ ಒಂದು ಹ್ಯೂಮನ್ ಬಾಡಿಗೆ ಕಂಪೇರ್ ಮಾಡಿದರೆ ಎನಿ ಆ್ಯಕ್ಟಿವಿಟೀಸ್, ಸೊ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಯಾವುದೇ ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿರೋದಲ್ಲೇ ಎಲ್ಲಿ ಪ್ರೊಸೆಸಿಂಗ್ ಆಗುತ್ತೆ, ನಮ್ಮ ಬ್ರೈನಲ್ಲಿ, ರೈಟ್. ಸೇಮ್ ವೇ ಆ ಬ್ರೈನ್ ವರ್ಕ್ ಆಗಬೇಕು ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಬೇಕು. ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಬಿ ಡನ್ ಬೈ ಪಂಪ್ಡ್ ಬೈ ಹಾರ್ಟ್, right. So those are the main thing. Same way this CPU is just like a heart and brain for the computer system, right. So ಇದರಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ಸು ಆಗುತ್ತೆ. ಸೊ ಆ ಕ್ಯಾಲ್ಕುಲೇಷನ್ಸನ್ನು ಕಂಟ್ರೋಲ್ ಮಾಡೋವಂಥದ್ದು ಇದರಲ್ಲೇ ಆಗುತ್ತೆ, ಕ್ಲಿಯರ್.
ಅರ್ಥ ಆಯ್ತಾ? ಸೊ ಇವಾಗ ಮೆಮೊರಿನಲ್ಲಿ ಇರೋವಂಥ ಡಾಟಾನ ಪ್ರೋಸೆಸ್ ಮಾಡಬೇಕು ಅಂತಂದರೆ ಅದನ್ನು ತಗೋಬರಬೇಕು, ರೈಟ್. ಸೊ ಪ್ರೈಮರಿ ಮೆಮೊರಿ ಇಂದ ತಗೋಬಂದು ಪ್ರೊಸೆಸರಿಗೆ ಕೊಟ್ಟಾಗ, ಸಿ ಪಿ ಯುಗೆ ಕೊಟ್ಟಾಗ ಅಲ್ಲಿ ಆ ಡಾಟಾ ಪ್ರೊಸೆಸಿಂಗ್ ಆಗೋದು, ರೈಟ್. ಸೊ ಅವೆಲ್ಲದು ಆಗೋದು ಯಾವುದರಲ್ಲಿ? ಸಿ ಪಿ ಯುನಲ್ಲಿ. ಕ್ಲಿಯರ್? ಸೊ ಇಟ್ ಈಸ್ ಎ ಮೇನ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್, ಲೈಕ್ ದ ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ಅ ಹ್ಯೂಮನ್ ಬೀಯಿಂಗ್, ರೈಟ್. ಸೊ ಮೋಸ್ಟ್ ಕಂಪ್ಯೂಟರ್ಸ್ ಆರ್ ಐಡೆಂಟಿಫೈಡ್ ಬೈ ದ type of CPU that is present in them. The function of the CPU is to interpret the instructions in the program and execute them one by one. It consists of two major units. So this is processor. Clear? So CPU ಅಥವಾ processor ಅಂತಂದ್ರೆ ಇದೆ, right. So normally ಕಂಪ್ಯೂಟರ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲದೆ ಇರೋರು ಸಿ ಪಿ ಯು ಅಂತಂದರೆ ಡೆಸ್ಕ್ಟಾಪಲ್ಲಿ ಇರುವಂಥ ಒಂದು ಕ್ಯಾಬಿನೆಟನ್ನು ತೋರಿಸ್ತಾರೆ. ಇಟ್ ಈಸ್ ನಾಟ್ ಸಿ ಪಿ ಯು, ಇಟ್ ಈಸ್ ಜಸ್ಟ್ ಎ ಕ್ಯಾಬಿನೆಟ್. ದಿಸ್ ಈಸ್ ಸಿ ಪಿ ಯು. ಆ ಕ್ಯಾಬಿನೆಟಲ್ಲಿ ಮದರ್ ಬೋರ್ಡ್ ಅಂತ ಬರುತ್ತೆ. ಆ ಮದರ್ ಬೋರ್ಡಲ್ಲಿ ಒಂದು ಸ್ಲಾಟ್ ಇರುತ್ತೆ. ಆ ಸ್ಲಾಟಲ್ಲಿ ಇರುವಂಥದ್ದೇ ಸಿ ಪಿ ಯು. ದಿಸ್ ಈಸ್ ದ ಪ್ರೊಸೆಸರ್. ಸೊ ಈ ರೀತಿ ಇರುತ್ತೆ. ಕ್ಲಿಯರ್? ಸೊ ಅದರಲ್ಲಿ ಮೇಜರ್ ನಿಮಗೀಗಾಗಲೇ ಇಲ್ಲೇ ಕಾಣ್ತಾ ಇದೆ, ಇಂಟೆಲ್ ಅನ್ನೋದು ಒಂದು ಪ್ರೊಸೆಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಇಂಟೆಲ್ ಜೊತೆಗೆ AMD ಅಂತ ಬರುತ್ತೆ, ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್, ರೈಟ್. ಸೆಲ್ಡ್ರಾನ್ ಅಂತ ಬರುತ್ತೆ, ಮೋಟೋರೋಲಾ ಅಂತ ಬರುತ್ತೆ. ದೀಸ್ ಆರ್ ಆಲ್ ಪ್ರೊಸೆಸರ್ ಡೆವಲಪಿಂಗ್ ಕಂಪನೀಸ್. ಅದರದ್ದು ಟೈಪ್ಸ್ಗಳು ಸುಮಾರು ಬರುತ್ತೆ. ಇಂಟೆಲಿನ ಟೈಪ್ಸ್ ಅಂತಂದರೆ i3, i7, ರೈಟ್. ಆಲ್ ದೋಸ್ ಆರ್ ಇಂಟೆಲ್ ಪ್ರೊಸೆಸರ್ ಟೈಪ್ಸ್. ಡ್ಯುಯಲ್ ಕೋರ್, ಕೋರ್ ಟು ಡಿಯೋ, ರೈಟ್. ಸೊ ನೆಕ್ಸ್ಟ್, ಸೊ ದ ಮೇಜರ್ ಕಾಂಪೊನೆಂಟ್ಸ್ ಆಫ್ CPU is control unit, or we call it as CU. So it controls and directs the transfer of program instructions and data between various units. So ಇವಾಗ ಟ್ರಾನ್ಸ್ಫರ್ ಆಗುತ್ತೆ ಡಾಟಾ. ಈಗ ಇನ್ಪುಟ್ ಯೂನಿಟಿಂದ ಪ್ರೋಸೆಸಿಂಗಿಗೆ ಬರಬೇಕು ಅಂತಂದರೆ ಅದನ್ನು ಕಂಟ್ರೋಲ್ ಮತ್ತು ಡೈರೆಕ್ಷನನ್ನು ಕೊಡಬೇಕು, ಹೇಗೆ ಹೋಗಬೇಕು ಅಂತ, ರೈಟ್. ಸೊ ಆ ಡಾಟಾ ಟ್ರಾನ್ಸ್ಫರ್ ಆಗೋಕ್ಕೆ ಯಾವುದಾದ್ರೂ ಒಂದು ಪಾತ್ ಬೇಕಲ್ವಾ? ಆ ಪಾತನ್ನು ಬಸ್ ಅಂತ ಕರೀತಾರೆ, ರೈಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಬಸ್. ಕ್ಲಿಯರ್? ಸೊ ಟ್ರಾನ್ಸ್ಫರಿಂಗ್ ಆಫ್ ಡಾಟಾ ಫ್ರಮ್ ಒನ್ ಪೋರ್ಷನ್ ಟು ಅನದರ್ ಪೋರ್ಷನ್. ಆ ಕಮ್ಯುನಿಕೇಷನ್ ಪಾತನ್ನು ಬಸ್ ಅಂತ ಕರೀತಾರೆ. ಆ ಕಮ್ಯುನಿಕೇಷನ್ ಪಾತಲ್ಲಿ ಮೂವ್ ಆಗುವಂಥ ಡಾಟಾನ ಟ್ರಾನ್ಸ್ಫರ್ ಆಗೋದನ್ನು ಕಂಟ್ರೋಲ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಇಟ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಡಾಟಾ ಫ್ರಮ್ ಒನ್ ಪೋರ್ಷನ್ ಟು ಅನದರ್ ಪೋರ್ಷನ್. ಎಲ್ಲಿಂದ ಹೇಗೆ ಹೋಗಬೇಕು, ಯಾವ ಪೋರ್ಷನಿಗೆ ಹೋಗಬೇಕು, ALUಗೆ ಹೋಗಬೇಕಾ ಅಥವಾ ಮೆಮೊರಿಗೆ ಹೋಗಬೇಕಾ, ರೈಟ್. ಸೊ ಅಥವಾ ಔಟ್ಪುಟ್ಟಿಗೆ ಹೋಗಬೇಕಾ. ಸೊ ಅದು ಕಮ್ಯುನಿಕೇಷನನ್ನು ಕಂಟ್ರೋಲ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಕ್ಲಿಯರ್? ರೈಟ್. ದ ಮೇನ್ ಆಕ್ಟಿವಿಟಿ ಈಸ್ ಟು ಮೇಂಟೈನ್ ಆರ್ಡರ್ ಆ್ಯಂಡ್ ಡೈರೆಕ್ಟ್ ದ ಆಪರೇಷನ್ಸ್ ಆಫ್ ದ ಎಂಟೈರ್ ಸಿಸ್ಟಮ್. ಸೊ ಯಾವುದಾದ್ಮೇಲೆ ಯಾವ್ದು ಪ್ರೋಸೆಸ್ ಆಗಬೇಕು, ಸೊ ಅದು ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಯಾವುದಾಗಬೇಕು ಇನ್ ಆರ್ಡರಲ್ಲಿ, ರೈಟ್. ಸೊ ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಸೊ ನೆಕ್ಸ್ಟ್ ಒನ್ ವಾಸ್ ALU, ಆರ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್, ರೈಟ್. ಸೊ ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಮತ್ತು ಲಾಜಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಅಂದರೆ ಏನು? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರೈಟ್. ಫೈಂಡಿಂಗ್ ದ ರಿಮೈಂಡರ್. ಇಟ್ ಈಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಆಪರೇಷನ್ ಅಂತ ಕರೀತಾರೆ. ಕ್ಲಿಯರ್? ಸೊ ರಿಮೈಂಡರ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಡಿವಿಷನ್ ಮಾಡಿ, ನಾರ್ಮಲ್ ಡಿವಿಷನ್ ಮಾಡಿದರೆ ಕೋಶಂಟ್ ಬರುತ್ತೆ, ರೈಟ್. ಸೊ ಅದಾದಮೇಲೆ ರಿಮೈಂಡರ್ ಬೇಕು ಅಂತಂದರೆ ಅವಾಗ ಮಾಡ್ಯುಲಸ್ ಆಪರೇಷನನ್ನು ಯೂಸ್ ಮಾಡ್ತಾರೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಆ ಟೈಪಿನ ಒಂದು ಅರ್ಥಮೆಟಿಕ್ ಆಪರೇಷನ್ಸ್ ಕ್ಯಾಲ್ಕುಲೇಷನ್ಸ್ ಏನಾದರೂ ಇದ್ದರೆ ಇನ್ಪುಟ್ಟಲ್ಲಿ, ಸೊ ಅದು ALU ಪ್ರೋಸೆಸ್ ಮಾಡುತ್ತೆ, ರೈಟ್. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಕ್ಲಿಯರ್? ಸೊ ಇದೇನು ಮಾಡುತ್ತೆ? ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ. ಸೊ ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ಈಗಷ್ಟೇ ಹೇಳಿದೆ ನಾನು, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರೈಟ್. ಸೊ ಅದೇ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಅಂದರೆ ಏನು? ಸೊ ಲಾಜಿಕಲ್, ಫಾರ್ ಎಕ್ಸಾಂಪಲ್ ನಿಮಗೆ ಅದರಲ್ಲಿ ರಿಸಲ್ಟ್ ಐದರ್ ಟ್ರೂ ಆರ್ ಫಾಲ್ಸ್ ಬರುತ್ತೆ. ಆ ಟೈಪಿನ ಒಂದು ಡಿಸಿಷನ್ ಮೇಕಿಂಗ್ ಏನಂತ ಕರೀತಾರೆ? ಲಾಜಿಕಲ್ ಆಪರೇಷನ್ಸ್ ಅಂತ ಕರೀತಾರೆ. ಸೊ ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ 3 ಬೇಸಿಕ್ ಲಾಜಿಕ್ ಆಪರೇಷನ್ಸ್ ಇದೆ. ದಟ್ ಈಸ್ AND, OR and NOT. ಕ್ಲಿಯರ್? ಸೊ AND ಆಪರೇಷನ್, OR ಆಪರೇಷನ್ ಆ್ಯಂಡ್
ನಾಟ್ ಆಪರೇಷನ್. ಸೊ ಅದನ್ನು ಯೂಸ್ ಮಾಡಬೇಕಾದ್ರೆ ರಿಲೇಷನಲ್ ಆಪರೇಷನ್ಸನ್ನು ಯೂಸ್ ಮಾಡ್ತೀವಿ. ರಿಲೇಷನಲ್ ಆಪರೇಷನ್ಸ್ ಅಂದರೆ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಸೊ ಮ್ಯಾಥಮೆಟಿಕ್ಸಲ್ಲಿ ನೀವು 10th ಓದಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡಿರ್ತೀರ. ಸೊ ದೀಸ್ ಆರ್ ಆಲ್ ರಿಲೇಷನಲ್ ಆಪರೇಷನ್. ಸೊ ದಟ್ ಮೀನ್ಸ್ ಇಟ್ ಟೆಲ್ಸ್ ದ ರಿಲೇಷನ್ ಬಿಟ್ವೀನ್ ಟೂ ಸ್ಟೇಟ್ಮೆಂಟ್ಸ್ ಆರ್ ಟೂ ವೇರಿಯಬಲ್ಸ್. ಎರಡು ವೇರಿಯಬಲ್ ಮಧ್ಯೆ ಇರುವಂಥ ರಿಲೇಷನನ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ರಿಸಲ್ಟ್ ಐದರ್ ಟ್ರೂ ಆರ್ ಫಾಲ್ಸ್ ಅದೇ ಇರುತ್ತೆ, ರೈಟ್. ಸೊ ಆ ಟೈಪಿನ ಒಂದು ಕ್ಯಾಲ್ಕುಲೇಷನ್ಸನ್ನು ಏನಂತ ಕರೀತಾರೆ, ಲಾಜಿಕಲ್ ಆಪರೇಷನ್ಸ್ ಅಂತ ಕರೀತಾರೆ, ರೈಟ್. ಸೊ ಈ ಟೈಪಿನ ಒಂದು ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡೋದು ಯಾವುದು, ALU, ರೈಟ್. ಅರ್ಥ ಆಯ್ತಾ, ರೈಟ್. ನೆಕ್ಸ್ಟ್ ಮೆಮೊರಿ ಯೂನಿಟ್ ಆರ್ MU. ಸೊ ಈಗ ಆಪರೇಷನ್ಸ್ ಎಲ್ಲ ಪರ್ಫಾರ್ಮ್ ಆಯಿತು. ಸೊ ಪರ್ಫಾರ್ಮ್ ಆಗಬೇಕಾದ್ರೆ ನಮಗೆ ಡಾಟಾ ಎಲ್ಲಿಂದನಾದರೂ ಬೇಕು. ಸೊ ಬೇಕು ಅಂತಂದರೆ ದಟ್ ಡಾಟಾ ಮಸ್ಟ್ ಬಿ ಸ್ಟೋರ್ಡ್ ಇನ್ ಸಮಥಿಂಗ್, ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಸ್ಟೋರ್ ಆಗಿರಲೇಬೇಕಲ್ವಾ. ಸೊ ಆ ರೀತಿ ಸ್ಟೋರ್ ಆಗೋದಕ್ಕೆ ಬೇಸಿಕ್ಕಾಗಿ ಫಸ್ಟು ಡಾಟಾ ಪ್ರೋಸೆಸಿಂಗ್ ಆಗಬೇಕು ಅಂತಂದರೆ ಅದು ಪ್ರೈಮರಿ ಮೆಮೊರಿನಲ್ಲಿ ಇರಲೇಬೇಕು, ರೈಟ್. ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿ ಆರ್ ಮೇನ್ ಮೆಮೊರಿ ಅಂತ ಕರೀತಾರೆ. ಇಟ್ ಈಸ್ ನಥಿಂಗ್ ಬಟ್ RAM, RAM, ರೈಟ್. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೀತಾರೆ. ಇಟ್ ಈಸ್ ದ ಪ್ರೈಮರಿ ಮೆಮೊರಿ ಆ್ಯಂಡ್ ಮೇನ್ ಮೆಮೊರಿ ಅಂತಲೂ ಹೇಳ್ತಾರೆ. ಸೊ ಏನೇ ಒಂದು ಪ್ರೋಸೆಸ್ ಆಗಬೇಕು ಅಂತಂದರೆ ಫಸ್ಟ್ ಡಾಟಾ ಅದರಲ್ಲಿ ಇದ್ದರೆ ಮಾತ್ರ CPU ಬರುತ್ತೆ. CPU ಎಕ್ಸಿಕ್ಯೂಟ್ ಆಗೋವಂಥ ಎಲ್ಲ ಇನ್ಸ್ಟ್ರಕ್ಷನ್ಸು ಎಲ್ಲಿಂದ ಬರುತ್ತೆ, ರ್ಯಾಮಿಂದನೇ ಬರೋದು. ಕ್ಲಿಯರ್? ಯಾವುದ್ರಲ್ಲಾದರೂ ಇರಲಿ, ಏನೇ ಒಂದು ಮೆಮೊರಿನಲ್ಲಿದ್ದರೂ, ಸೆಕೆಂಡರಿ ಮೆಮೊರಿನಲ್ಲಿದ್ದರೂ ಅಲ್ಲಿಂದ ರ್ಯಾಮಿಗೆ ಬಂದು ರ್ಯಾಮಿಂದನೇ CPU ಹೋಗಿ ಎಕ್ಸಿಕ್ಯೂಷನನ್ನು ಆಗೋದು, ರೈಟ್. ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್ ಹ್ಯಾವ್ ಟು ಬಿ ಸ್ಟೋರ್ಡ್ ಇನ್ ದ ಮೆಮೊರಿ ಯೂನಿಟ್ ಬಿಫೋರ್ ದ ಆ್ಯಕ್ಚುಯಲ್ ಪ್ರೊಸೆಸಿಂಗ್ ಸ್ಟಾರ್ಟ್ಸ್. ಸೊ ಏನೇ ಒಂದು ಪ್ರೊಸೆಸಿಂಗ್ ಆಗಬೇಕು ಅಂತಂದರೂ ಫಸ್ಟು ಆ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಏನಾಗಿರಬೇಕು, ಕಂಪ್ಯೂಟರ್ ಮೆಮೊರಿನಲ್ಲಿ ಸ್ಟೋರ್ ಆಗಿರಲೇಬೇಕು. ದಟ್ ಈಸ್ ದ ಪ್ರೈಮರಿ ಥಿಂಗ್, ರೈಟ್. ಇಟ್ ಮಸ್ಟ್ ಬಿ ಸ್ಟೋರ್ಡ್ ಇನ್ ಮೆಮೊರಿ ಯೂನಿಟ್ ಬಿಫೋರ್ starting the actual processing. Clear? Right. In a similar manner, the result generated from processing have to be preserved, right. So ಈಗ ಏನೋ ಒಂದು ಪ್ರೋಸೆಸ್ ಆಗುತ್ತೆ, ಅದರಿಂದ ಜನರೇಟ್ ಆಗಿರೋಂಥ ರಿಸಲ್ಟನ್ನು ಏನು ಮಾಡಬೇಕು, ಸ್ಟೋರ್ ಆಗಬೇಕು ಬಿಫೋರ್ ಸೆಂಡಿಂಗ್ ಇಟ್ ಟು ದ ಔಟ್ಪುಟ್. ಈ ಔಟ್ಪುಟ್ಟಿಗೆ ಕಳಿಸೋದಕ್ಕೂ ಮುಂಚೆ ಆ ರಿಸಲ್ಟ್ಸ್ ಎಲ್ಲ ಏನಾಗಬೇಕು, ಸ್ಟೋರ್ ಆಗಬೇಕು. ಏನೇ ಒಂದು ಆಗಿದ್ದು ಕ್ಯಾಲ್ಕುಲೇಷನ್ಸ್ ಆಗಿರೋದು, ರೈಟ್, ಬಿಫೋರ್ ಇಟ್ ಈಸ್ ಡಿಸ್ಪ್ಲೈಡ್. The memory unit does provide space to store input data, intermediate result and the final output generated. So intermediate result. So ಇದು ನಿಮಗೆ ಅರ್ಥ ಆಗೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಕೊಡ್ತೀನಿ. ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀರಾ, ರೈಟ್. ಸೊ ಯು ಹ್ಯಾವ್ ಗಿವನ್ ಇನ್ಪುಟ್ ಫಾರ್ ದ ಸಿಸ್ಟಮ್ 5 + 10 + 20, ರೈಟ್. ಸೊ ವಾಟ್ ವಿಲ್ ಬಿ ದ ರಿಸಲ್ಟ್? ಫಸ್ಟು 5 + 10 ಆಗುತ್ತೆ. ದಟ್ ಮೀನ್ಸ್ ದ ರಿಸಲ್ಟ್ ಈಸ್ 15. ಅದು ಆ್ಯಕ್ಚುಯಲ್ ರಿಸಲ್ಟಾ? ಅಲ್ಲ. ಆ್ಯಕ್ಚುಯಲ್ ರಿಸಲ್ಟ್ ಯಾವುದು? ವಿ ಮಸ್ಟ್ ಆ್ಯಡ್ ದಟ್ 15 to 20 ಅಗೈನ್. ಸೊ ಆ 15 ಅಂತ ಬಂತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟ್ ರಿಸಲ್ಟ್. ಇಟ್ ಈಸ್ ನಾಟ್ ಎ ಫೈನಲ್ ರಿಸಲ್ಟ್, ಬಟ್ ದಟ್ ರಿಸಲ್ಟ್ ಈಸ್ ರಿಕ್ವೈರ್ಡ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಮತ್ತೆ ಪ್ರೊಸೆಸ್ ಆಗೋದಕ್ಕೆ ಆ ರಿಸಲ್ಟ್ ಬೇಕು. ಸೊ ಅಂಥ ರಿಸಲ್ಟ್ ಏನಂತ ಕರೀತಾರೆ, ಇಂಟರ್ಮೀಡಿಯೇಟ್ ರಿಸಲ್ಟ್. ಕ್ಲಿಯರ್? Right. Next. So secondary storage devices or additional memories, or it is also called as auxiliary memory ಅಂತಲೂ ಕರೀತಾರೆ. ಯಾಕೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಸನ್ನು ಯೂಸ್ ಮಾಡ್ತೀವಿ? ಬಿಕಾಸ್ ಪ್ರೈಮರಿ ಮೆಮೊರಿ ಈಸ್ ಲಿಮಿಟೆಡ್. ಅದು ಫಾಸ್ಟ್ ಇರುತ್ತೆ, ಬಟ್ ಇಟ್ ಈಸ್ ಲಿಮಿಟೆಡ್. ಸೊ ಇಟ್ ಕಾಂಟ್ ಸ್ಟೋರ್ ಆಲ್ ದ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಇನ್ ಇಟ್. ಫಾರ್ ದಟ್ ಪ್ರೋಸೆಸ್ ನಾವೇನು ಮಾಡ್ತಾರೆ, ವಿ ಯೂಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಇನ್ ಕಂಪ್ಯೂಟರ್ಸ್, ರೈಟ್. ಸಿಂಪಲ್ಲಾಗಿ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕ್ಲಾಸಲ್ಲಿ ನೀವೀಗ ಪಾಠ ಕೇಳ್ತೀರಾ, ರೈಟ್. ಅವೆಲ್ಲದು ಏನಾಗುತ್ತೆ ನಿಮಗೆ, ಯು ವಿಲ್ ಸ್ಟೋರ್ ಇನ್ ಯುವರ್ ಬ್ರೈನ್. ಸೊ ಇಟ್ ಈಸ್ ಪ್ರೈಮರಿ ಮೆಮೊರಿ. ಜಸ್ಟ್ ಲೈಕ್ ಇನ್ ಕಂಪ್ಯೂಟರ್ಸ್, ರ್ಯಾಮ್ ಈಸ್ ಪ್ರೈಮರಿ ಮೆಮೊರಿ ಆರ್ ಮೇನ್ ಮೆಮೊರಿ. ಕ್ಲಿಯರ್? ಸೊ ರ್ಯಾಮಲ್ಲಿ ಸ್ಟೋರ್ ಆಗುತ್ತೆ. ಸೊ ಏನೇ ಒಂದು ಪ್ರೋಸೆಸ್ ಆಗೋದಿದ್ರು ನಿಮ್ಮ ರ್ಯಾಮಲ್ಲಿ ಸ್ಟೋರ್ ಆಗಿ ಆಮೇಲೆ ಪ್ರೋಸೆಸ್ ಆಗೋದು. ಕ್ಲಿಯರ್? ಅದೇ ಎಲ್ಲದೂ ನಿಮಗೆ ನಿಮ್ಮ ತಲೆ ಒಳಗೆ ನೆನ್ಪಿಟ್ಕೊಳಕ್ಕಾಗತ್ತಾ? ನೋ. ದಟ್ಸ್ ವೈ ಯು ಯೂಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್, ನೋಟ್ಬುಕ್ಸ್, ರೈಟ್. ಸೊ ನೋಟ್ಬುಕ್ಸಲ್ಲಿ ಏನು ಮಾಡ್ತೀರಾ ನೀವು? ಅವಾಗ
ನೋಟ್ಸನ್ನು ಬರ್ಕೋತೀರಾ. ಏನಕ್ಕೆ ಬರ್ಕೋತೀರಾ? ಫಾರ್ ಫ್ಯೂಚರ್ ಯೂಸ್. ಸೊ ನಿಮಗೆ ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ ರೆಫರೆನ್ಸಿಗೋಸ್ಕರ ಇರಲಿ ಅಂತೇಳಿ ಅದನ್ನು ಬರೆದಿಟ್ಕೋತೀರಾ. ಕರೆಕ್ಟಾ? ಸೇಮ್ ವೇ ಕಂಪ್ಯೂಟರ್ನಲ್ಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಸನ್ನು ನಾವು ಯೂಸ್ ಮಾಡ್ತೀವಿ. ಜಸ್ಟ್ ಲೈಕ್ ವಿ ಯೂಸ್ ನೋಟ್ಬುಕ್ಸ್, ಹಿಯರ್ ವಿ ಯೂಸ್ secondary storage devices such as floppy disk. It was outdated, ಈಗ at present in ನಿಮಗೆ ಸಿಗೋದಿಲ್ಲ. Okay, magnetic tapes, this is also outdated at present. The main secondary storage device was hard disk drive. So ಇದು ಎಲ್ಲ ಸಿಸ್ಟಮ್ಸ್ ಅಲ್ಲಿ ಇರುತ್ತೆ, ಇದೇ ಮೇಜರ್ ಒನ್. ಸೊ ಅದಾದಮೇಲೆ ಕಾಂಪ್ಯಾಕ್ಟ್ ಡಿಸ್ಕ್, ಇಟ್ ಈಸ್ ಆಲ್ಸೋ ಗೆಟಿಂಗ್ ಫೇಡೆಡ್, ರೈಟ್. ಇದು ಸಹ ಈಗ ನಿಮಗೆ ಅಷ್ಟಾಗಿ ಸಿಗೋದಿಲ್ಲ, ಫೇಡ್ ಆಗ್ತಾ ಇದೆ, ರೈಟ್. ನೆಕ್ಸ್ಟ್ digital versatile disk, or we call it as DVD or digital video disc ಅಂತ ಕರೀತಾರೆ, DVD, ರೈಟ್. ಸೊ ಈ DVD, CD ಇವೆಲ್ಲದು ಆಲ್ಮೋಸ್ಟ್ ಆಲ್ ಈಗ ಫೇಡ್ ಆಗ್ತಾ ಬಂದಿದೆ. ದೆನ್ ಎಕ್ಸೆಟ್ರಾ ಅಂತಿದೆ, ದಟ್ ಮೀನ್ಸ್ ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ರೈಟ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಡ್ರೈವ್ಸ್, ಕ್ಲಿಯರ್. ಸೊ ಈ ರೀತಿಯ ಒಂದು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಸನ್ನು ನಾವು ಯೂಸ್ ಮಾಡ್ಬೋದು. ನೋಟ್, ಸೊ ಇನ್ಪುಟ್ ಯೂನಿಟ್, output unit and secondary storage devices. So input unit, output unit ಮತ್ತೆ secondary storage devices are togetherly known as peripheral devices. Keep in mind, peripheral devices ಅಂದ್ರೆ ಏನು? Input devices, output devices and secondary storage devices. All these three togetherly known as peripheral device ಅಂತ ಕರೀತಾರೆ. Clear? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಪೆರಿಫೆರಲ್ಸ್ ಅಂದರೆ ಏನು ಅಂತ. ಓಕೆ, ಸೊ ದಿಸ್ ಈಸ್ ಹಾರ್ಡ್ ಡಿಸ್ಕ್ ಡ್ರೈವ್ ಯೂಸ್ಡ್ ಮೇಜರ್ಲಿ ಇನ್ ದ ಸಿಸ್ಟಮ್ಸ್. ಕ್ಲಿಯರ್? ಸೊ ಇದೇ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ನೆಕ್ಸ್ಟ್ ದಿಸ್ ಈಸ್ ಪೆನ್ ಡ್ರೈವ್. ಯು ಆಲ್ ನೋ ದಟ್, ಇದು ನಿಮಗೆ ಗೊತ್ತಿರುತ್ತೆ, ಪೆನ್ ಡ್ರೈವನ್ನು ನೋಡಿರ್ತೀರಾ, ರೈಟ್. ಸೊ ಆ್ಯಂಡ್ ದಿಸ್ ಈಸ್ ಮೆಮೊರಿ ಕಾರ್ಡ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಕಾರ್ಡ್ಸ್ ಇದೆ. ಸೊ ದಿಸ್ ಈಸ್ ಮೈಕ್ರೋ ಮೆಮೊರಿ ಕಾರ್ಡ್, ಮಿನಿ ಮೆಮೊರಿ ಕಾರ್ಡ್, ಈ ರೀತಿ ಬರ್ತಾ ಹೋಗುತ್ತೆ. SD ಕಾರ್ಡ್ಸ್ ಅಂತ ಕರೀತಾರೆ. ಕ್ಲಿಯರ್? ಆ್ಯಂಡ್ ದಿಸ್ ಈಸ್ ಎಕ್ಸ್ಟರ್ನಲ್ HDD ಅಥವಾ ಎಕ್ಸ್ಟರ್ನಲ್ ಡಿಸ್ಕ್ ಡ್ರೈವ್, ಹಾರ್ಡ್ ಡಿಸ್ಕ್ ಡ್ರೈವ್ ಇದು. ಓಕೆ, ಸೊ ನೆಕ್ಸ್ಟ್ ಔಟ್ಪುಟ್ ಯೂನಿಟ್, ರೈಟ್. ಸೊ ಔಟ್ಪುಟ್ ಯೂನಿಟ್ ಏನಕ್ಕೆ ಯೂಸ್ ಮಾಡ್ತಾರೆ? ನಾರ್ಮಲಿ ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ರಿಸಲ್ಟ್ ದಟ್ ವಾಸ್ ಜನರೇಟೆಡ್ ಫ್ರಮ್ ಪ್ರೊಸೆಸಿಂಗ್ ಆಗಿ ಸ್ಟೋರ್ ಆಗಿರುವಂಥ ರಿಸಲ್ಟನ್ನು ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಆಗೋಂಥದ್ದೇ ಔಟ್ಪುಟ್ ಯೂನಿಟ್. ಸೊ ಇಟ್ ಈಸ್ ಯೂಸ್ಡ್ ಟು ಪ್ರಿಂಟ್ ಆರ್ ಡಿಸ್ಪ್ಲೇ ದ ರಿಸಲ್ಟ್ಸ್, ರೈಟ್, ವಿಚ್ ಆರ್ ಸ್ಟೋರ್ಡ್ ಇನ್ ದ ಮೆಮೊರಿ ಯೂನಿಟ್. ಸೊ ಆಫ್ಟರ್ ಪ್ರೊಸೆಸಿಂಗ್ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಮೆಮೊರಿ ಯೂನಿಟ್. ಸೊ ಆ ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗಿರುವಂಥ ಡಾಟಾನ ಡಿಸ್ಪ್ಲೇ ಅಥವಾ ಪ್ರಿಂಟ್ ಮಾಡೋದಕ್ಕೆ ಔಟ್ಪುಟ್ ಯೂನಿಟನ್ನು ಯೂಸ್ ಮಾಡ್ತೀವಿ, ರೈಟ್. ದ ಆ್ಯಕ್ಚುಯಲ್ ಫಂಕ್ಷನ್ ಆಫ್ ದ ಔಟ್ಪುಟ್ ಯೂನಿಟ್ ಈಸ್ ಜಸ್ಟ್ ರಿವರ್ಸ್ ಆಫ್ ದ ಇನ್ಪುಟ್ ಯೂನಿಟ್. ಸೊ ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ? ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜನ್ನು ಕಂಪ್ಯೂಟರ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಸಿಸ್ಟಮಿಗೆ ಕೊಡುತ್ತೆ, ಕರೆಕ್ಟಾ? ಸೊ ಅದರ ಆಪೋಸಿಟ್ ಕೆಲಸನ ಇದು ಮಾಡುತ್ತೆ. ದಟ್ ಮೀನ್ಸ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಲ್ಲಿ ಇರೋದನ್ನು ಕನ್ವರ್ಟ್ ಮಾಡಿ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಲ್ಲಿ ಡಿಸ್ಪ್ಲೇ ಅಥವಾ ಪ್ರಿಂಟ್ ಮಾಡಿ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಸಮ್ ಆಫ್ ದ ಔಟ್ಪುಟ್ ಡಿವೈಸಸ್, ಇಟ್ ಈಸ್ ನಥಿಂಗ್ ಬಟ್ ಔಟ್ಪುಟ್ ಯೂನಿಟ್ ಲಿಂಕ್ಸ್ ದ ಕಂಪ್ಯೂಟರ್ ವರ್ಡ್ ಟು ದ ಎಕ್ಸ್ಟರ್ನಲ್ ವರ್ಡ್. ಸೊ ಇನ್ಪುಟ್ ಯೂನಿಟ್ ಇಟ್ ಲಿಂಕ್ಸ್ ಎಕ್ಸ್ಟರ್ನಲ್ ವರ್ಡ್ ಟು ದ ಕಂಪ್ಯೂಟರ್ ವರ್ಡ್ ಅಂತ ಹೇಳಿದ್ದೆ, ಕರೆಕ್ಟಾ? ನೆನಪಿದೆಯಾ? ಈಗ ಫ್ಯೂ ಸ್ಲೈಡ್ಸ್ ಬ್ಯಾಕೆ ಅದನ್ನು ಹೇಳಿದ್ದೆ. ಸೊ ಇದು ಅದರ ಆಪೋಸಿಟ್, ದಟ್ ಮೀನ್ಸ್ ಇಟ್ ವಿಲ್ ಲಿಂಕ್ಸ್ ದ ಕಂಪ್ಯೂಟರ್ ವರ್ಡ್ ಟು ದ ಎಕ್ಸ್ಟರ್ನಲ್ ವರ್ಡ್ ಆರ್ ಔಟ್ಸೈಡ್ ವರ್ಡ್. ಕ್ಲಿಯರ್? ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸ್ ವಾಸ್ ಮಾನಿಟರ್, ರೈಟ್. ಅದು ಬಿಟ್ಟರೆ ಅನದರ್ ಒನ್ ವಾಸ್ ಪ್ರಿಂಟರ್. Clear? So these are the two the mostly used output devices, right. So this is monitor, right, and this one was printer. Clear? So adralli different types of printers barutte, adanna second chapter alli barutte, avaga nodana. Even monitors allu ashte different types ide, that we will see in second chapter in detail. And this one was as speakers. You all know this, right? So this is used to hear sound from the system. System ಇಂದ ಬರುವಂಥ ಸೌಂಡನ್ನು ಕೇಳೋದಕ್ಕೋಸ್ಕರ ಇರುವಂಥ ಔಟ್ಪುಟ್ ಡಿವೈಸ್. ಅದೇ ಸಿಸ್ಟಮಿಗೆ ನಾವು ವಾಯ್ಸ್ ಇನ್ಪುಟ್ ಮಾಡ್ತೀವಿ ಅಂತಂದ್ರೆ ಅವಾಗ ಯೂಸ್ ಆಗೋದು ಮೈಕ್ರೋಫೋನ್. ಬೋತ್ ಆರ್ ಡಿಫ್ರೆಂಟ್, ಅದನ್ನು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಓಕೆ, ವಿಲ್ ಸ್ಟಾಪ್ ಹಿಯರ್, ರೈಟ್. ವಿ ವಿಲ್ ಕಂಟಿನ್ಯೂ
evolution of computers or history of computers in next session. Thank you.